ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಟ್ಟೆ ಚಾನಲ್. ಈ ಒಂದು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ನಲ್ಲಿ ಇವತ್ತಿನ ಬಿಗ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಚಿತ್ರದ ಚಿತ್ರೀಕರಣ ಹೋದ ವರ್ಷ ಅಂತ್ಯವಾಗಿತ್ತು, ಅಂದರೆ ಸ್ಟಾಪ್ ಆಗಿತ್ತು ಕಾರಣಾಂತರ. ನಿಮಗೆ ಗೊತ್ತಿದೆ ಯಾಕೆ ಆ ಒಂದು ಚಿತ್ರೀಕರಣ ನಿಂತೋಗಿತ್ತು ಅನ್ನೋದು ಈಗ ಸದ್ಯ ಕರ್ನಾಟಕದ ಪ್ರತಿಯೊಬ್ಬ ಜನತೆಗೂ ಕೂಡ ಗೊತ್ತಿದೆ. ಹಾಗೆ ಈ ಒಂದು ಇವುಗಳ ಮಧ್ಯೆ ನಮ್ಮ ಡಿ ಬಾಸ್ ದರ್ಶನ್ ರವರು ಜಾಮೀನಿನ ಮುಖಾಂತರ ಹೊರಗಡೆ ಬರ್ತಾರೆ. ಅದಾದ ನಂತರ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನ್ಯಾಯಾಲಯ ನೀಡಿರುತ್ತೆ. ಏನಪ್ಪ ಅದು ಅಂತಂದರೆ, ಬೆಂಗಳೂರನ್ನು ಬಿಟ್ಟು ಯಾವುದೇ ಪ್ರದೇಶಗಳಿಗೆ ಹೋಗುವಂತಿಲ್ಲ ಅನ್ನುವಂತಹ ಷರತ್ತನ್ನು ವಿಧಿಸಿರುತ್ತೆ. ಹಾಗೆ ದರ್ಶನ್ ಅವರು ಕೂಡ ಈ ಒಂದು ವಿಚಾರವಾಗಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಏನಪ್ಪ ಅಂತಂದರೆ, ನಾನೊಬ್ಬ ಚಿತ್ರನಟನಾಗಿರ್ತೇನೆ, ಚಿತ್ರೀಕರಣ ಸಂದರ್ಭಗಳಿಗಾಗಿ ನಾನು ಹಲವು ಊರುಗಳಿಗೆ ಹೋಗಬೇಕಾಗಿರುತ್ತೆ. ದಯವಿಟ್ಟು ಈ ಒಂದು ಷರತ್ತುಬದ್ಧವಾಗಿರ್ತಕ್ಕಂಥ ಜಾಮೀನನ್ನು ಸ್ವಲ್ಪ ಸಡಿಲಗೊಳಿಸಿ ಅಂತಂದರೆ, ನಾನು ಬೇರೆ ಬೇರೆ ಊರುಗಳಿಗೆ ಚಿತ್ರೀಕರಣಕ್ಕೆ ಹೋಗಬೇಕಾಗಿರೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ನನಗೆ ಪರ್ಮಿಷನ್ನ ಗ್ರ್ಯಾಂಟ್ ಮಾಡಿಕೊಡಿ ಅಂತೇಳಿ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಡಿ ಬಾಸ್ ಅವರ ಈ ಮೇಲ್ಮನವಿಯನ್ನು ಪುರಸ್ಕರಿಸಿದಂತಹ ನ್ಯಾಯಾಲಯ ಏನು ಮಾಡುತ್ತಪ್ಪ ಅಂದರೆ, ಚಿತ್ರೀಕರಣದ ಉದ್ದೇಶದಿಂದಾಗಿ ಅವರಿಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ನೀಡಿರುತ್ತೆ. ಇದು ನಮ್ಮ ಡಿ ಬಾಸ್ನ ಫ್ಯಾನ್ಸ್ಗಳಿಗೆ ಒಂದು ಖುಷಿ ಮತ್ತು ಸಂಭ್ರಮದ ಕ್ಷಣಗಳಾಗಿರುತ್ತೆ. ವೀಕ್ಷಕರೇ, ಈ ಒಂದು ಇವತ್ತಿನ ಬಿಗ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ, ಅದೇ ಡೆವಿಲ್ ಚಿತ್ರದ ಒಂದು ಚಿತ್ರೀಕರಣ ಮತ್ತೆ ಪ್ರಾರಂಭವಾಗ್ತಿದೆ. ಇದೇ ಮಾರ್ಚ್ 12ನೇ ತಾರೀಕರಿಂದ 13, 14 ಮತ್ತು 15 ಈ 3 ದಿನಗಳ ಕಾಲ ಮೈಸೂರಿನಲ್ಲಿ ಚಿತ್ರೀಕರಣ ಪ್ರಾರಂಭವಾಗ್ತದೆ. ಈಗಾಗಲೇ ಡಿ ಬಾಸ್ ಅಭಿಮಾನಿಗಳು ಈ ಒಂದು ಚಿತ್ರೀಕರಣವನ್ನು ನೋಡಬೇಕು ಅಂತೇಳಿ ಕಾತುರತೆಯಿಂದ ಕಾಯ್ತಾಯಿದ್ರು. ಹಾಗೆಯೇ ಅಂದ್ಕೊಂಡಂಗೆ ಆಗಿದರೆ ಈ ವರ್ಷ ಆಲ್ರೆಡಿ ಈ ಒಂದು ಡೆವಿಲ್ ಚಿತ್ರ ತೆರೆಯನ್ನು ಕಾಣಬೇಕಾಗಿತ್ತು. ಅದೇನೇ ಇರಲಿ, ಈ ಸದ್ಯ ಈಗ ರಿಲೀಫ್ಸ್ ಕೊಟ್ಟಿರುವಂತಹ ಸಮಯದಿಂದಾಗಿ ಡಿ ಬಾಸ್ ರವರು ಈ ಒಂದು ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ಈಗಾಗಲೇ ಬೆನ್ನು ನೋವು ಕೂಡ ಇತ್ತು. ಆ ಬೆನ್ನು ನೋವನ್ನು ಸಹ ಅವರು ಲೆಕ್ಕಿಸದೇ ಚಿತ್ರೀಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನನ್ನ ನಂಬಿರುವಂತಹ ನಿರ್ಮಾಪಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಚಿತ್ರೀಕರಣದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ಇದೊಂದು ಒಂದು ಬಿಗ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಸಂದರ್ಭದಲ್ಲಿ ಇವರು ಈ ಒಂದು ಮೈಸೂರಿನ ಚಿತ್ರೀಕರಣವನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ಪ್ರಕಾಶ್ ವೀರ್ ನಿರ್ದೇಶಕರಾದಂತಹ ಪ್ರಕಾಶ್ ವೀರ್ ಅವರು, ಅಂದರೆ ಮಿಲನ ಪ್ರಕಾಶ್ ರವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಾದ ನಂತರ ಅವರು ಜೈಪುರ್ಗೆ ತೆರಳುವಂತಹ ಯೋಜನೆ ಕೂಡ ಇದೆ ಅಂತೇಳಿ ಚಿತ್ರತಂಡದಿಂದ ಒಂದು ಮಾಹಿತಿ ಕೂಡ ಕೇಳಿಬಂತು ನಮಗೆ. ಹಾಗೆಯೇ ಈಗೊಂದು ಈ ನಿಂತೋಗಿದ್ದಂತಹ ಚಿತ್ರೀಕರಣ ಪ್ರಾರಂಭ ಆಗಿರುವಂತಹದ್ದು ಡಿ ಬಾಸ್ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಚಿತ್ರೀಕರಣ ಬೇಗ ಮುಕ್ತಾಯಗೊಂಡು ಸಾಧ್ಯವಾದಷ್ಟು ಬೇಗ ಅಭಿಮಾನಿಗಳನ್ನು ರಂಜಿಸಲು ತೆರೆ ಮೇಲೆ ಬರಲಿ ಅಂತೇಳಿ ನಾವು ನಮ್ಮ ಚಾನಲ್ ಕಡೆಯಿಂದ ಆಶಿಸ್ತಿದ್ದೇವೆ. ಧನ್ಯವಾದಗಳು ವೀಕ್ಷಕರೇ.